ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು ಅಕ್ಕ ನಮ್ದೇನಾಗ್ತದೆ ನಮ್ದು ಒಂಥರ ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಟ್ಟು ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ ಇನ್ಸಲ್ಟ್. ಅಕ್ಕನೇ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಆನೆ ಮದ್ವೆ ಮಕ್ಕಳೆಲ್ಲ ಮದ್ವೆ ಮಾಡಿದ್ ನಮ್ಮ ಮಕ್ಕಳು ಅಲ್ಲಿ ತಾತ ಇದ್ದಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಕಳು ಆಗಿ ಯಾರು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಅಣ್ಣವರು ಯಾಕೆ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, 23 ವರ್ಷದಾಗ 73ನೇ ಸರಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿದ್ರೆ 73 ಸಡನ್ ನಂಗೆ ಹೇಳ್ತಾರಲ್ಲ. ಇರ್ಲಿ ಒಂದ್ 45 ಆಗಿರ್ಬೇಕಲ್ವಾ? 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅವಾಗ ಎಲ್ಲ ಕುಡ್ದು ಅಲ್ಲ ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ನಮಸ್ಕಾರ ಅಕ್ಕ ಅನ್ಬೇಡ. ಹಲೋ, ಯಾರನ್ನಾಗ್ಲಿ ಕಳ್ಸೋರು ತುಮ್ಮೆ ಉಣ್ಬೇಕು, ಯಾರನ್ನಾಗ್ಲಿ ಕಳ್ಸೋರು ತುಮ್ಮೆ ಉಣ್ಬೇಕು, ಯಾರನ್ನಾಗ್ಲಿ ಕಳ್ಸೋರು ತುಮ್ಮೆ ಉಣ್ಬೇಕು. ನಾವು ಅವಶ್ಯಕತೆ ಇಲ್ಲ ಇದು. ನಾವು ಐನೂರು ನಮ್ಗೆಲ್ಲ ಮಾತೆಲ್ಲ ಆಗ್ಬೇಡಿ. ಅಲ್ಲ ನೀವ್ 500? ನಾವು ಅದೆಲ್ಲ ಕೆಟ್ಟ ಮಾತು ನಮ್ಗೆ ಆಗ್ಬೇಡಿ. 500 ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಆ ಮಾರಮ್ಮನ ಮೇಲೆ ಒಂದು ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ, ಅದು ಫಸ್ಟ್ನೇದು. ಮಂಜುನಾಥೇಶ್ವರ, ಚಾಮುಂಡೇಶ್ವರಿ. ನಾನು ಹೇಳ್ತಿರೋ ದೇವ್ರ ಹೆಸರಲ್ಲ, ಮಾರಮ್ಮನ ಮಂತ್ರ ಹೇಳ್ರಿ ನೋಡೋಣ. ಕೈಮಿಗೆ ಹಿಂಗೆ ನಾವು ಹಿಂಗೆ ಹೇಳೋದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೇನೋ ಮುಕ್ಕಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗೆ ಇದೆಯಾ, ರಸಿಕರ ರಾಜ ನೀನು. ಅದೇ ನರಸಿಂಹರಾಜು, ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ, ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ಈಗ ನನ್ಗೂ ನಿಮ್ಗೂ ಹಲೋ 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 ಮಾತಾಡು ಅಂದ್ರೆ ಇದು ನಮ್ಮ ಇಲ್ಲ ಪೂಜೆ ಕೈ ಮಾಡಿ ಪೂಜೆ ಮಾಡ್ತಿದ್ವಿ ನಾವು. ಪೂಜೆ ಹೋಗ್ತಿದ್ದೀರಾ? ಅಲ್ಲ ನನ್ಗೇನ್ ಗೊತ್ತಾ, ಒಂದೇ ಒಂದು ಆಸೆ ಆಗಿದ್ದು, ಪ್ಯಾಂಟ್ ಒಳಗೆ ಅಷ್ಟು ಅಪ್ಪ ಇತ್ತಲ್ಲ, ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗ್ ಕಾಣ್ಬೋದು ನೀವು ಅಂತ ಅಷ್ಟೇನೆ. ಹಲೋ ಹಲೋ, ನಿಮ್ದು ಹಂಗೆ ಒಂದು ಬುಳ್ಳಗಿರೋದು ಒಂದು ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ? ಹಲೋ ಹಲೋ, ಯಾರು ಅಕ್ಕ ಅವ್ರು ಮಾತಾಡ್ತಾ ಇದಾರೆ? ನಿಮ್ ಹೆಂಡ್ತಿನ? ನಿಮ್ಮ ಅಜ್ಜಿ? ನಿಮ್ಮ ಅಜ್ಜಿ ಇಲ್ಲ ಅಂದ್ರೆ ನಮ್ಮ ಹೆಂಗಸರು ಅಜ್ಜಿ ಅಂತೀವಿ ನಾವು. ಅಲ್ಲಿ ತಾತ ಆಗಿದ್ದೀವಿ ಅವ್ರ ಅಜ್ಜಿ. ಕೊಡಿ, ಅಕ್ಕ ಅವ್ರನ್ನ ಪರಿಚಯ ಮಾಡ್ಕೊಂತೀನಿ ಕೊಡಿ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದ್ದಾರೇನೋ ಮಾತಾಡ. ಅಕ್ಕ 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 ಅವ್ರೆ, ಅಕ್ಕ ನಾನ್ ನದಿಯಾರದಿಂದ ಮಾತಾಡ್ತಿರೋದು, ವಂಜಾಕ್ಷಿ ಅಂತ. ವನಜಾಕ್ಷಿ? ವನಜಾಕ್ಷಿ. ಕೊಡಿ ಅಕ್ಕ ಅವ್ರಿಗೆ. ಅಕ್ಕವ್ರೆ, ನಿಮ್ ಯಜಮಾನ್ರ ಡ್ಯಾನ್ಸ್ ತುಂಬಾ ಚೆನ್ನಾಗಿದ್ದಾರೆ. ಅಕ್ಕವ್ರೆ, ವನಜಾಕ್ಷಿ ಅಕ್ಕ ವಂಜಾಕ್ಷಿ ಅಕ್ಕ. ಹಲೋ, ನಿಮ್ ಯಜಮಾನ್ರು ತುಂಬಾ ರಸಿಕರು ಇದ್ದಂಗ ಅವ್ರೆ ಕಣಕ್ಕ. ಏನು ಎಷ್ಟ್ ಜನ ಹೆಂಗಸರು, ಎಷ್ಟ್ ಮದ್ವೆ ಆಗಿದ್ದಾರೆ ಅವ್ರು ನಿಮ್ ಯಜಮಾನ್ರು? ನೋಡಿ ಅವ್ರು ತುಂಬಾ ಚೆನ್ನಾಗಿ ತುಂಬಾ ಅಕ್ಕ ಲೌಡ್ ಸ್ಪೀಕರ್ ಆನ್ ಮಾಡಕ್ಕ. ಅಲ್ಲ ಅವ್ರಿಗೆ ಕೊಡಕ್ಕ, ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ್ಕ, ಪ್ಲೀಸ್ ಕೊಡಕ್ಕ. ಅಣ್ಣ ಅದೇ ಅವ್ರ ಅಕ್ಕ ಅವ್ರಿಗೆ ಏನೋ ಕೇಳಿಸಿಲ್ಲ, ಅದು ಸೌಂಡ್ ಅದೇ ಕೊಡೋಣ, ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡೋಣ, ಅವರು ಕೇಳಿಸ್ಕೊಂಡ್ಲಿ. ಹಲೋ
ಗಾಡಿ ಬೇಗ ಕೊಡು. ಹಲೋ ಅಣ್ಣ ಸೌಂಡ್ ಅಂತ ಇಕ್ಕ ಲೌಡ್ ಸ್ಪೀಕರ್ ಅಂತ ಆನ್ ಮಾಡಿ ಅಪ್ಪನ ಕೆಲಸಿಲ್ಲಂತೆ. ಸೌಂಡಾ? ಹಾ ಚಪ್ಪಲಿ ಹಾಕೊಂಡು ಸೌಂಡ್ ಕೊಟ್ಟಿದ್ದ ಸರ್. ಹಲೋ ಹಾ ಅಕ್ಕಾರೆ ಕೇಳ್ತಿಲ್ಲ ಮಗ, ಕೇಳ್ತಿಲ್ವಾ? ಸೌಂಡ್ ಕೊಟ್ಟಿದ್ದು. ಹಲೋ ಹಲೋ ಅಕ್ಕೋರೆ, ಅವ್ರು ನಿಮ್ಮ ಯಜಮಾನ್ ಅಲ್ಲೇ ಇದ್ದಾರೆ ಅಕ್ಕೋರೆ. ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಂಗೆ ಗೊಲ್ರಾಮನ್ ಮಂತಕ್ಕೆ, ಲಕ್ಷ್ಮಣನ್ ಮಂತಕ್ಕೆ, ರತ್ನಮ್ಮನ್ ಮಂತಕ್ಕೆಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟು ಮಕ್ಕಳು ಬರೀ ಫೋನ್ ಮಾಡ್ತಾರೆ ಅವ್ರು ಇವ್ರು. ಅಲ್ಲಿಗ್ ಬಾ, ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ, ನನ್ ಮಗ 10,000 ಕೊಡು, 5,000 ಕೊಡು, ಬರೀ ಇವ್ರೆ ಕಣಕ ಫೋನ್ ಮಾಡೋದು. ರೀಚಿಗೆ ಬಂದ್ರು ಅಂದ್ರೆ ಅವ್ರೆ. ನಮ್ಮ ಮನೆ ಲಕ್ಷ್ಮಮ್ಮ ಫೋನ್ ಮಾಡಿದ್ರೆ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡು ನನ್ ಮಗ 10,000 ಕೊಡು ಅಂತ. ಆ ರತ್ನಮ್ಮ ಮನೆಲ್ಲ ಫೋನ್ ಮಾಡಿತ್ತು, ಗೊಲ್ರಾಮನ್ಗೆಲ್ಲ ದುಡ್ಡು ಕೊಟ್ಟವನಿ. ಬರೀ ಇದೆ ಕಣಕ, ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಎಲ್ಲ ಮುಳುಗ ಸಾಕ್ಬಿಡ್ತಾನ ನಿನ್ನ. ನಾನು ಕೊಡು ಫೋನು. ಹಲೋ ಅಣ್ಣ, ಎಲ್ಲ ಹೇಳಿದ್ದೀನಿ ನಿಮ್ ಮನೆಯವ್ರಿಗೆ. ಲಕ್ಷ್ಮಮ್ಮ ಅಯ್ಯಪ್ಪ ಸ್ವಾಮಿ ಮಗ, ಅಯ್ಯಪ್ಪ ಸ್ವಾಮಿ ಅಕ್ಕಮ್ಮ ಮಾಲೆ ಹಾಕ್ಸ್ಕೊಂಡ್ 10,000 ದುಡ್ಡು ಕೇಳೋದ್ರಲ್ಲ, ಅದು ರತ್ನಮ್ಮಂಗ್ ದುಡ್ಡು ಕೊಟ್ಟಿರೋದು, ಆ ಗೊಲ್ರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದು ಎಲ್ಲ ಹೇಳಿದ್ದೀನಿ. ನೀನು ಬೆಂಕಿ ಕೇಳೋದು ಹೇಳಿದ್ಯಾ? ನಿಮ್ಮ ಮನೆ ಬೆಂಕಿ ಕೇಳೋದು ಹೇಳಿದ್ಯಾ? ಎಲ್ಲಿದ್ದೀಯಾ? ಇಲ್ಲಿ ಸಬ್ ಮಾರ್ಕೆಟ್, ಹಳೆ ಮಾರ್ಕೆಟ್. ನಿಂಗೆ ಮಜಾ ಬೇಕಾ ಬೇಡವಾ? ಮಜಾ? ಏನ್ ಮಜಾ? ಮಜಾ ಮಜಾ ಮಜಾ. ಯಾರೋ ಏನಾದ್ರು ಹಲೋ ಕರೆಕ್ಟ್ ಆಗಿ SLC ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗೆ ಹಾಕ್ಸ್ಬಿಟ್ಟು ಕೂರಿಸ್ಬಿಡ್ತೀನಿ ಹಾಕೊಂಡು. ಯಾರ ಮಾತಾಡ್ತಾ ಇದ್ದೀನಿ? ಹಲೋ ಹಲೋ ಹಲೋ, ಯಾರು ಬೇಕು ನಿನ್ಗೆ? ನಿನ್ಗೆ ಯಾರು ಬೇಕು? ಏನ್ ಫೋನ್ ಮಾಡಿರೋದು ನೀನು? ಯಾರಿಗೆ? ಈ ನಂಬರ್ಗೆ. ಅವ್ರು ನಮ್ಮ ಯಜಮಾನ್ರು. ಡಾಕ್ಯುಮೆಂಟ್ ಏನೈತೆ? ಅವ್ರಿಗೆ ಕೊಡು, ಆಮೇಲೆ ಹೇಳ್ತಾರೆ. ನೀನ್ ಯಾಕೆ ಹೇಳ್ತಿದ್ಯಾ? ಒಳಗೆ ಕಾರ್ಡ್ ಪೊಲೀಸ್ ಸ್ಟೇಷನ್ಗೆ ಹಾಕೋ ರೂಪಿಸ್ಬಿಡ್ತೀನಿ. ಕೊಡು. ಮೊದ್ಲು ತರಕಾರಿ ಮಾಡಲಿ, ಮನೆಗೆ ಕಾಸು ಹಂಚ್ಕೊಂಡೋಗಿ ಸಾಯಂಕಾಲಕ್ಕೆ ಹೋಗ್ಬೇಕಾರೆ. ನಿನ್ಗೆ ಬೇಡವಾ ತರಕಾರಿ ಬರಕ್ಕೆ? ಎಲ್ಲ ನೀನ್ ತರಕಾರಿ ಮಾರಿ ಸಾಯಂಕಾಲಕ್ಕೆ ಎಣ್ಣೆಗೆ ಪಣ್ಣೆ ಕಾಸು ಹಂಚ್ಕೊಂಡೋಗು. ಆಮೇಲೆ ಕಂಪ್ಲೇಂಟ್ ಕೊಡಿವಂತೆ ಮುಚ್ಕೊಂಡು ಫೋನ್ ಅವ್ನ ಕೈ ಕೊಡು. ಕೊಡಲ್ಲ ಅಂತ ಹೇಳಲ್ವ? ಕೊಡು. ಹೇಳು ಕೊಡಿ. ನೀನು ಯಾವ ತರಕಾರಿ ಬರೋದು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹಲೋ ಮಾತಾಡು. ಹಲೋ ಮಾತಾಡು. ಹಲೋ ಹೇಳು. ಫೋನ್ ಅವ್ನ ಕೈ ಕೊಡು. ಎತ್ತಲ್ಲ ಅಂತಾನಲ್ಲ, ಅವ್ನು ಮಾತಾಡಲ್ಲ ಅಂತಾನೆ. ನೀನ್ ಕೊಡು ಫೋನ್ ಅವ್ನ ಕೈಲಿ. ಅವ್ನ ಫೋನ್ ಅವ್ನ ಕೈ ಕೊಡು. ಎತ್ತಲ್ಲ ಕೊಡೋ. ತಲ್ಲಿಡ್ಕ ನನ್ನ ಮಗನ್ಗೆ ಏನ್ ಕಂತೆ ಯಾಕೆ ಇಸ್ಕೊಳಲ್ಲ ಅಂತ ತಲ್ಲಿಡ್ಕ. ಯಾರವ್ರು? ಇಸ್ಕೊಂಬಂತೆ ತಲ್ಲಿಡ್ಕ ನನ್ನ ಮಗ. ಅವನು ಬಂದ್ ಕುಡ್ದು ಬಂದು ನಮ್ಮ ಮನೆಗೆ ಬಂದು ಹಾಳು ಮಾಡಿ ಮಗು ಹುಟ್ಟಿಸ್ಬಿಟ್ಟು ಇವತ್ತು 3 ಬೀದಿಗೆ ಬಿಟ್ಟೋಗ್ಬಿಡನಲ್ಲ. ಅದೇನೋ ಬ್ರಾಸ್ಲೆಟ್ ಮಾಡಿಸ್ಕೊಬೇಕು, ದುಡ್ಡು ಕೊಡು ಅಂದ. ಚೀಟಿ ಎತ್ಬಿಟ್ಟು ದುಡ್ಡು ಕೊಟ್ಟೆ. ಅಮ್ಮ ಗಾಡಿ ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ ಅಂತ ದುಡ್ಡು ಕೊಟ್ಟೆ. ಅವ್ನ ಮನೆ ಹಾಳಾಗಿ ಅವ್ನು ಹೋಗೋದಾರೆ ಆಕ್ಸಿಡೆಂಟ್ ಸಾಯಸ್ಳೆ ಮಗ. ಇವತ್ತು ನಮ್ಮ ನಡು ನೋಡಂಗ ಬಿಟ್ಟು ಹೋಗ್ಬಿಟ್ಟನಣ್ಣ. ನಾವ್ ಹೆಂಗಣ ಜೀವನ ಮಾಡೋದು ನೀನು ಹೇಳೋಣ. ಎಲ್ಲಿದ್ದೀರಾ ನೀವು? ನಾನೇ ಕರ್ಕೊಂಡ್ಬಿಟ್ಟು ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ನಾವು ಕರ್ಕೊಂಡ್ಬಿಡ್ತೀನಿ. ಅಯ್ಯೋ ಸುಳೆ ಮಗನ್ಗೆ ಹೇಳಿ ನಿನ್ ಕೈಲಿ ಎಲ್ಲಿದ್ ಹೇಳ? ನಾ ಕರ್ಕೊಂಡ್ಬಿಟ್ಟು ಆಡ ಐತೆ ನಂದು, ಕರ್ಕೊಂಡ್ಬರ್ತೀನಿ. ಎಲ್ಲಿದ್ ಹೇಳು ಅಣ್ಣ. ಇಲ್ಲಿ ನೋಡೋಣ, ಇಲ್ಲಿ ನಮ್ದು ಫಸ್ಟ್ ಮೆಡಿಕಲ್ ಕಾಲೇಜ್ ಹತ್ರ ಮನೆ ಇತ್ತು. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹೇಳದ್ ಕೇಳಿಸ್ಕೊಳ್ಳಿ ಅಣ್ಣ. ಹೇಳಿ. ಕುಡ್ದು ಬಂದು ಅವಾಗ ಸುಂಕ ಕಲೆಕ್ಷನ್ ಮಾಡಕ್ ಬರೋಲ್ಲ ಮಾರ್ಕೆಟ್ಗೆ. ಅವಾಗ ಪರಿಚಯ ಆಗಿತ್ತು ನನಗೂ ಅವನ್ಗೂ. ನಾನು ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟಿದ್ದೆ. ಆಪರೇಷನ್ ಮಾಡ್ಸಿರ್ಲಿಲ್ಲ. ಬಂದು 4-5 ವರ್ಷ ಚೆನ್ನಾಗಿದ್ದ ಅಣ್ಣ. ದುಡ್ಡೆಲ್ಲ ಇಸ್ಕೊಂಡು ಆಮೇಲೆ ಕುಡಿಯೋದ್ ಬಿಟ್ಬಿಟ್ನಲ್ಲ. ಆಮೇಲೆ ಮಂತಕ್ಕೆ ಬರೋದ್ ಬಿಟ್ಬಿಟ್ಟ ಅಣ್ಣ. ಆಮೇಲೆ ತಿರ್ಗಾ ಬಂದ. ನಾನು ಎಲ್ಲ ಬಿಟ್ಬಿಟ್ಟಿದೀನಿ, ಈಗ ನೀನ್ ಚೆನ್ನಾಗಿ ಸಾಕ್ತೀನಿ ಹಂಗೆ ಹಿಂಗೆ ಸುಮ್ಮನೆ ಇದ್ಬಿಟ್ಟೆ ಅಣ್ಣ. ಅವ್ನು ಇವತ್ತವರೆಗೂ ನಮ್ಮ ಮನೆಯೊಳಗೆ 500 ರೂಪಾಯಿ ದುಡ್ಡು ತಂದು ಕೊಟ್ಟಿಲ್ಲ. ನಾನು ನಮ್ಮ ಅಪ್ಪರ ಮನೆಯಿಂದ ಈಸ್ಕೊಂಡು ಜೀವನ ಮಾಡಿದ್ದೀನಿ ಅಣ್ಣ. ನಾನು ಹೆಂಗೋ ದುಡ್ಡು ಕಾಸು ಎಲ್ಲ ಕೊಡಿಕೊಂಡಿದ್ದೆ. ನಾನು ಬ್ರಾಸ್ಲೆಟ್ ಮಾಡಿಸ್ಕೊಂತ ಇದ್ದೀನಿ, ಕೊಡು ಅಂತ ಅಂದ. 2 ಲಕ್ಷ ಚೀಟಿ ಹಾಕಿದ್ದೆ ಅಣ್ಣ. ಚೀಟಿ ಕ್ಲೋಸ್ ಆದ್ಮೇಲೆ 2 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಆಮೇಲೆ ಒಂದ್ಸರಿ ಒಡವೆ ತಗೊಬೇಕು ಅಂದ. ಆಮೇಲೆ ಕಪ್ಪು ಕಲರ್ ಯೂನಿಕಾನ್ ಐತಲ್ಲಣ್ಣ, ಅದಕ್ಕೆ ಲೋನು ನಾನೇ ಕಟ್ಟಿದ್ದೀನಿ ಅಣ್ಣ. ಮೊನ್ನೆ ಕಟ್ಟಬೇಕು ಅಂತ ಮೊನ್ನೆ ಬಂದು 50,000 ಇಸ್ಕೊಂಡು ಹೋಗೋನೆ. ಎಷ್ಟು ಜನ ದೇಂಗಿಯವ್ರ ಅವ್ನು ತಾಯಿ ತುಲ್ಲಿನ ನಾನು ಅವಳು ನೋಡೇ ಇಲ್ಲ ಅಂತ ಅಣ್ಣ. ಹಲೋ ನೋಡೇ ಇಲ್ಲ ಅಂತ ನಿನ್ನ
ಅಯ್ಯೋ ಸೂಳೆ ಮಗ ಹಂಗೆ ಹೇಳದಣ್ಣ, ಎಲ್ಲಾರು ಗುರ್ತಿರೋದ. ಅವ್ನ ಮಗನ ಹೆಸರು ಮಗಳು ಎಲ್ಲ ನೋಡಿದೀನಿ, ಫೋಟೋ ಎಲ್ಲ ತೋರಿಸಿದೀನಿ. ಅಣ್ಣ ಈಗ ಕರೆಕ್ಟ್ ಆಗಿ ನಾನು ನಾಗಮಂಗ್ಳೂರ್ದಾಗ ಇದ್ದೀನಿ ಅಣ್ಣ, ನನ್ನ ಫ್ರೆಂಡ್ ಮನೆ ಶಿಲ್ಪ ಅಂತ. ಶಿಲ್ಪ ಅಂತ ಅವ್ರ ಪಕ್ಕದಲ್ಲಿ ಅವ್ರ ಇಲ್ಲ ಅಣ್ಣ, ಅವ್ರು ಗಂಡ ಹೆಂಡ್ರು ಇಬ್ರು ಕೆಲ್ಸಕ್ಕೆ ಹೋಗಿದಾರೆ. ಅವ್ರ ಮನೆಯೊಳಗೆ ಇದ್ದೀನಿ ನಾನು. ಇಲ್ಲಿದ್ದೀನಿ. ಮಗುನ ಅಪ್ಪನ ಮನೆಗೆ ಬಿಟ್ಟು ಬಂದಿದ್ದೀನಿ, ಅಪ್ಪ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಬಂದಿದ್ದೀನಿ ಅಣ್ಣ, ಬಾಡಿಗೆ ಕಟ್ಟ ಕಾಸಿಲ್ಲ, ಏನಿಲ್ಲ, ಏನ್ ಮಾಡ್ಲಣ್ಣ, ಇಲ್ಲಿದ್ದೀನಿ. ಅದಕ್ಕೆ ಅವನಿಗೆ ಎಲ್ಲ ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಡು ಅಂತ ಹೇಳ್ತಾ ಇದ್ದೀನಿ. ತುಮಕೂರಿ ಬರ್ರಿ. ಅಯ್ಯೋ ಸೂಳೆ ಮಗ ನಾಟಕ ಆಡ್ತಾನಣ್ಣ, ಅವ್ನ ಹೆಂಡತಿ ತಗೊಂಡೋಗ್ಬಿಡ್ತಾನೆ ಅಮ್ಮಾರ್ ಗಂಡ. ಅವನು ಅಮ್ಮಾರ್ ಗಂಡ ಅಣ್ಣ, ಅವಳ ಆಟ ಕುಡಿಯಕ್ಕೆ ಮುಂಡೆ ಆಟ ಕುಡ್ಕೊಂಡು ನಮ್ ಜೀವನ ಹಾಳು ಮಾಡ್ತಾನೆ. ಅವನಿಗೆ ಹಂಗೆ ಮಾಡಿ ಅಣ್ಣ, ಬನ್ನಿ. ನಮ್ಮನ್ನ ಕೇಳು, ಇಲ್ಲಿಗೆ ಬರ್ರಿ, ತುಮಕೂರಿಗೆ ಬರ್ರಿ. ಹೋಲಿ ಹಲೋ ಅಣ್ಣ, ತುಮಕೂರಿಗೆ ಬರಕ್ ಆಗಲ್ಲ ಅಣ್ಣ, ಅಂತ ಬಸ್ ಚಾರ್ಜ್ ಕಾಸಿಲ್ಲ. ಅವ್ರೆಲ್ಲ ಮನೇಲಿ ಮಾಡಿಕೊಂಡು ಅಣ್ಣ ಅಣ್ಣ ಹೇಳದ್ ಕೇಳಿಸ್ಕೊ ಇಲ್ಲಿ. ಅಯ್ಯೋ ಅಣ್ಣಯ್ಯ ಹೇಳದ್ ಕೇಳಿಲ್ಲಿ, ಬತ್ತೀನಿ ಬರೋದ್ಕಲ್ಲ. ಇಲ್ಲೆಲ್ಲ ಅವ್ರ ಮನೆಗೆ ಬಿಟ್ಕೊಂಡು ಎಲ್ಲ ಜೀವನಕ್ಕೆ ಮನೆಗಿರೋ ಒಂದು ಸ್ವಲ್ಪ ದಿವಸ ಅಂತ ಹೇಳವ್ರೆ. ಆ ಸೂಳೆ ಮಗನ್ ಮಾತು ಕಟ್ಕೊಂಡ್ ಬಾ ನೀನು. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ, ನಿನ್ ಬಿಟ್ಬಿಟ್ಟು ಬೇಕಾರೆ ಓಡೋಗ್ಬಿಡ್ತಾನೆ. ಆಮೇಲೆ ಏನಂತ ಗೊತ್ತಾ, ನೀನು ಆಗ ನಿಮ್ಮ ಹೆಸರೇನಣ್ಣ? ರವಿ ಅಂತ ಹೇಳ್ಬಿಟ್ಟು. ಆ ರವಿನ ನೀನೇ ಮಡಿಕೊಂಡಿರೋದು, ಅವನಿಗೂ ನಿಂಗೂ ಕಲೆಕ್ಷನ್ ಐತೆ ಅಂತ ನನ್ನ ಮಗ ಅಂತ ನಾನು. ತಲೆ ಹಿಡ್ಕೊಂಡ್ ಸರಿ ಇಲ್ಲ. ಎಂಡ್ರನ್ನ ಎಣ್ಣೆ ಮಾರಕ್ ಬಿಟ್ಟು ಅವ್ರು ಇರ್ತಾವ, ಅವ್ರವ್ರ ಮನೆ ಹಾಳು ಮಾಡ್ಕೊಂಡು ಓಡಾಡೋದು. ಅವ್ನು ತಲೆ ಹಿಡ್ಕ, ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ಅವನು. ಎಲ್ಲನಾ ಕೇಳೋನ್ಗೆ ಎದುರಿಗೇನೆ. ನಾಗಮಂಗ್ಲಕ್ ಬನ್ನಿ ಅಣ್ಣ, ಇಲ್ಲ ಸೂಳೆ ಮಗನ್ ಫೋನ್ ಕೊಡ್ರಿ, ಅವ್ನ ತಾಯಿನ ಕೇಯ. ಏನು ಮಾತಾಡ್ತೀನಿ ಕೊಡಿ, ತಾಯಿನ ಅಲ್ಲಿ ಇದು ಅಂತಂದ್ರೆ ರಿಂಗ್ ರೋಡ್ ಬೇರೆ ಯಾವ್ದೋ ಇದು ಇದನ್ನ ಮುನ್ಸಿಪಲ್ ಕಸ ತುಂಬಿಟ್ಟು ಹೋಗುತ್ತಲ್ಲ, ಟ್ಯಾಕ್ಟ್ರಿ ಕೂತ್ ಬಿಡಿವಿ. ಆಮೇಲೆ ಬೀನ್ಸ್ ಇರ್ತಾವ. ಅಯ್ಯೋ ಒಂದ್ ತಾಯಿನ ಈಗ ಅಲ್ಲೇ 1.5 ಗಂಟೆ ಹೊತ್ತಾಯ್ತಿ ಈ ಸೂಳೆ ಮಂಡಿ ಮಾತಾಡಕ್ ನಿಂತು. ಯಾವಾಗ ಫೋನ್ ಮಾಡ್ದ ಹಂಗೆ ಹೇಳ್ತಿಲ್ಲ, ಏನಾಯ್ತು ಅಂತ ಹೇಳು. ಅದೇ ಹಿಂಗೆ ಫೋನ್ ಮಾಡಿರಲ್ಲ. ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯವರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದೆಂತದೋ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಒಂದ್ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವ್ದೋ ದುಡ್ಡು ಬರ್ಬೇಕಾಯ್ತು ಬಂತು, ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ ಇತ್ತು. ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತಾರೆ. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ದುಡ್ಡು ಇದೇ ಆಗ್ಬಿಟ್ಟು ನಿನ್ಗೆ ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪಾಜಿ ಕೆಟ್ಟರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರಿ. ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು, ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು. ಆಚೆ ಕಡೆ ಮನೆ ಕಡಿದೆ ಈಗ. ರಾತ್ರಿ ಎಲ್ಲ ಇದು ಮೊಬೈಲ್ ಮನೆಗೆ ಬಿಟ್ಬಿಟ್ಟಿದ್ವಿ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಟ್ಲಾಗ ನೀರಿತ್ತು, ಮಕ್ಕಳ ಹೋಗ್ಬಂದು ಇಲ್ಲಿ ಈಚೆ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ. ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಫೋನ್ ನನ್ ಮಗ ಹಂಗೊಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದು ನಾನು ಈಚೆ ಕಡೆಗೆ ಬಂದು ಮಾತಾಡಿ ಹಿಂಗ ಯಾಕೆ ಸುಳ್ಳು ಅಯ್ಯಪ್ಪ ಸ್ವಾಮಿಗಳು ಅಮೌಂಟ್ ಬೇಕಾಯ್ತು ಅಂತ ಲಕ್ಷ್ಮಮ್ಮ ಮಾಡಿತ್ತು. ಅದೆಲ್ಲ ಬಚ್ಚವಾಗ ಹೋಗಂಗ್ ಕೇಳಿಸ್ಕೊಂಡೈತಿ. ಅದೇ ಟೈಮ್ಗೆ ಲಕ್ಷ್ಮಮ್ಮ ದುಡ್ಡು ಕೇಳಿತ್ತು ಹಂಗೆ ಹಿಂಗೆ ಅಂತ ಈ ನನ್ನ ಮಗ ಮಾಡ್ಯವ್ ನೀವು ಸ್ವಾಮಿ. ಆ ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ?
ಬೋರ್ಡ್ ಗೊತ್ತಾಗುತ್ತೆ, ಹೆಂಗ ಗೊತ್ತಾಗುತ್ತೆ ಅವನಿಗೆ? ಅಲ್ಲ ಕಣ ಲಕ್ಷ್ಮಮ್ಮ ಕಾಸು ಕೇಳೋದು ಸ್ವಾಮೀಜಿಗೆ ಹೆಂಗ್ ಗೊತ್ತಾಗುತ್ತೆ ಅಂದೆ. ಇಲ್ಲಿ ಕೇಳಿಸ್ತೈತೆ ಸೌಂಡ್, ಒಂದ್ ಜೋರಾಗಿ ಮಾತಾಡಿ. ಆಯ್ತು ಮೆಲ್ಲುಗೆ ಮಾತಾಡ್ತೀನಿ ಹಾ, ಬಿಡು ಹೋಲಿ. ಅಲ್ಲ ನಾನು ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ. ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ. ಅದೇನೋ ಜ್ಞಾನ ಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ? ಹೇಳ್ತಾರೆ. ಆಮೇಲೆ ಮುನ್ನೋಡ ಒಂದೇ ಸಲ ಇದು ಎದೆ ಗುಂಡಿ ಕೊಡ್ದಂಗೆ ಹೇಳ್ತಾರೆ. 200 ಖಂಡಿತ ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ ಸ್ವಾಮಿ, ಹೇಳ್ಬೇಡಿ ಅಂತ ಬಡ್ಕೊಂತೀನಿ. 200 ಪೂರ್ತಿ ಎತ್ಕೊಂಡು ಕಥೆ ಸಮೇತ ಪೂರ್ತಿ ರಾಮ ಕಾಡಿಗೆ ಹೋದನು ಅಂತ ಹೇಳಲ್ಲ. ಆ ಲಕ್ಷ್ಮಮ್ಮ ಇದು ಬಿಟ್ಟವ್ರೆ, ಆಮೇಲೆ ಇವ್ರನ್ನ ಬಿಟ್ಟವ್ರೆ, ಇದು ರತ್ನಮ್ಮ ದಿಟ್ಟು ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ. ನಿಮ್ ಮಾವ ಬಂದಿರೋದು ಹೇಳ್ತಾರಾ? ನಿಮ್ ಮಾವ ಬಂದಿರೋದು ಎಲ್ಲ ಹೇಳಿದ್ರೆ ಅದಕ್ಕೆ ನಾನು ಇದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ. ನಿಮ್ ಮಾವ ಬಂದಿದ್ದು ಹೇಳ್ತಾರಾ? ಹೇಳಿರು. ನಿಮ್ ಮಾವ ಬಂದಾನೆ ಮನೆಗೆ, ನೀನ್ ಖುಷಿಯಾಗಿದ್ಯಾ? ನೀನ್ ಅದಕ್ಕೆ ನಿಮ್ ಮನೆ ಕೈ ಕೊಟ್ಬಿಟ್ಟಿದ್ಯಾ? ಅಷ್ಟೇ ಆಗಿತ್ತು. ತಿರ್ಗಾ ಕೊಟ್ಟಾಗ ತಿರ್ಗಾ ತಿರ್ಗಾ ಹಿಂದಿಂದೆಲ್ಲ ಹೇಳೋಣ, ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಇಟ್ಕೊಂತಾರ ಅವ್ರ ಕತೆ. ಇದು ಈ ಪ್ರಕಾರವಾಗಿ ವಿಕ್ರಮರಾಜನು ವನವಾಸಕ್ಕೆ ಹೋದನು ಅಂತ ಅಂದಾಗ ವನವಾಸಕ್ಕೆ ಹೋಗಿ ತಿರ್ಗಾ ರಾಜ್ಯಭಾರ ಆಳಿರು ಅಂತ ನೆನ್ಪಿಡಲ್ಲ. ಅದನ್ನ ಬಿಟ್ಟವ್ರೀಗ ಗೊಲ್ರಟ್ಟಿ ಹಿಂಗೆ ಇಟ್ಕೊಂತಾನ ಸ್ವಾಮಿ ನಂಗೆ ಗುಂಜಿಕ್ಕ ತಾಯಿನಕ್ಕೆ. ಹಂಗಾಗಿ ಎಲ್ಲ ಈ ಚಾಪೆ ಮಡ್ಚಿಕ್ಕಿದೀನಿ. ನಮ್ಮ ರಾತ್ರಿ ಹಿರಿಗಳು ಹೋಗೋದು ಬಿಸಾಕಿದ ಹೋಗತ್ತ. ಇರುವೆನಾ? ಇರುವೆ ಕೂಡ ಯಾಕೆ ಮನೆ ಕಣಕ್ ಹೋಗಿದ್ದೆ? ಅಲ್ಲಿ ಅಂತ ಹೊತ್ತಂಬರಿ ಅಲ್ಲಿ ನಿದ್ದೆ ಬರಲ್ಲ ರಾತ್ರಿ ಬೆಳಗಿನ ಜಾವ ನಿದ್ದೆ ಬಂತು. ಬಾಕಿ ನೀರ್ ಹರಿಸಿರು ಎದ್ದು ಬಂದೇ ಇತ್ತು. ಅಲ್ಲೋಗ್ ತುಮಕೂರಿಗೆ ಬಂದಿಲ್ಲ, ಲಾಡ್ಜ್ ಮನೆ ಕಣದಲ್ವಾ? ನಂಗೆ ರೂಢಿ ಇಲ್ಲ ಅವೆಲ್ಲ. ರೂಢಿ ಇಲ್ಲ? ಈಗ ಹೋಗೋದು ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ತಕೆ ಎಲ್ಲ ಒಳಗಡೆ ಅವ್ರೆ. ಇರ್ಲಿ ಹೋಗು, ಚಿನ್ನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡು. ಅವೆಲ್ಲ ತಿಂಡಿ ಪನ್ನಿ ನಡೆಯಲ್ಲ. ರೂಟು ನಮ್ಗೆ ಗೊತ್ತೇ ಇಲ್ಲ ಅದೇನು ಅನ್ನೋದು. ಯಾರಿಗಾನ ಬೇರೆ ಫೋನ್ ಮಾಡಿ ನಿಮ್ಮ ನರಸಿಂಹರಾಜು ಅಂದ್ರೆ ನೀವೇ ಅಲ್ವಣ್ಣ? ಬಳ್ಳಾಪುರ ನರಸಿಂಹರಾಜು ಅಂದ್ರೆ ಯಾರಣ್ಣ? ನೀವೇ ತಗೊಂಡ್ಬಿಡಿ ಅದ, ನೀವೇ ಅದು ಮಾಡ್ಬಿಡ್ರಿ. ಸೊನ್ನೆ ನಮ್ ಗಾಲೆ ಮುಕ್ತಾಲ್ ಭಾಗ ನೋಡಿ, ಮುಕ್ತಾಲ್ ಭಾಗ ಅಲ್ಲೇ ನಮ್ದು ಸೌಂಡ್ ನಿಂತು ಮುಕ್ತಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಐತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ್ಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ್ಣ, ನೀವು ಅವ್ರನ್ನ ಮಡಿಕೋ ಅಂತ. ನಮ್ಗೆ ನರಸಿಂಹಣ್ಣ 10 ವರ್ಷ ಆಯ್ತು ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ, ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ, ಆಮೇಲೆ ಕಾಂಗ್ರೆಸ್ ಹೂವ ಬಿಡಿಸ್ಕೊಡ್ಬೇಕಂತೆ. ಎಲೆಗೆ ₹1 ಕೊಡ್ತಾರಂತೆ. ಇಲ್ಲ ಎಲ್ಲೇ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ ₹250. ಅದೇ ಮಾಡಿ ನೀನ್ ತಲೆ ಸ್ವಾಮಿ ನರಸಿಂಹಣ್ಣವ್ರೆ ನಾವ್ ಹೇಳ್ತೇವೆ, ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ. ಆ ಮಣ್ಣು ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗೆ ಒಂದ್ ಹೆಣ ಬೀಳ. ನಿಮ್ಮ ಅಪ್ಪ ತೀರೋದು, ನಿಮ್ಮ ಅಪ್ಪ ತುಂಡವಣ್ಣ ಬಂದ್ ನಾವು ನಿಮ್ಮ ಅಮ್ಮನಿಗೆ ಅಣ್ಣ ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ, ಅದ್ರ ಜೊತೆ ಹಂಗೆ ಹುಣಸೆಹಣ್ಣು ಸೊಪ್ಪು ನುಗ್ಗೆ ಸೊಪ್ಪು ತಾಂಬರೋಣ. 7,000 ಒಂದು, ನುಗ್ಗೆ ಸೊಪ್ಪು 50,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀವು ಇಷ್ಟೊಂದು ರೇ? ನಮ್ಮ ಮನೆಗೆ ಸಾವು ಆಗೈತೆ ಕಣ್ರಿ, ನಿಮ್ಮ ಅಪ್ಪ ಸತ್ತೋಗೈತೆ. ಹಲೋ ನರಸಿಂಹಣ್ಣ, ನರಸಿಂಹಣ್ಣ ಸಾವು ಸಂಭವಿಸಿರ್ಬೇಕಾರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲೋ ಫೋನ್ ಕೊಡ್ತಿಲ್ಲಣ್ಣ? ಈಗ ನಾವು ಅದ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ನುಗ್ಗೆ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ಮೂಗ್ನಟ್ಟು ಅದೇತರ ಹೋಗ್ಪಟ್ಟು ಎಲೆ ಬಿಡ್ತಾರವಲ್ಲ ನಾವು, ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ, ಇಲ್ಲಿ ನಾವು ಊಟ ತಿಂಡಿ ಇಲ್ದೆ
ಸಾಯ್ತೀನಿ ನೀನ್ ತಾಯಿನಾಗೆ ಮನೆ ಮಠ ಬಿಟ್ಟು ತುಮಕೂರು ಎಲ್ಲಿ ಹೋದಂಗೆ ನಮ್ಮ ಸೂರ್ ಬಿಟ್ಟು ಈಗ 15-20 ದಿನ ಆಗಿದ್ ಮುಖ ಅಂತ ತಿಳ್ಕೊ. ನಮ್ಮ ತುಳಿನ ತುಳಿಯಾಕ್ತಾರ ನಿನ್ ತಾಯಿನಾಗೆ ಬಟ್ಟೆ ಕರೋತಿಕ್ಕೆ ಯಾಕೆ ಅವ್ರಿಗೆ ಅನ್ನ ಕಿತ್ತು ಹಾಳು ಮಾಡ್ತಾರ ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ ಯಾಕಣ್ಣ ಮೇಡ ನಮ್ಮಲ್ಲಿ 1 ವರ್ಷ ಮಾತಲ್ಲ ಅಷ್ಟು ನಾನು ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಕಣ ಯಾಕಣ್ಣ ಬಟ್ಟೆ ಕೆಮ್ಮರು ಮನೇಲಿಗೆ ಕೂಸ್ಬಿಡ್ತೀಯ ಅಣ್ಣ ಗ್ಯಾಸ್ಟ್ರಿಕ್ ಆಗೈತಣ್ಣ ನಾವೇನ್ ಮಾಡೋಣ ನೋಡ್ರಿ ನಮ್ಮ ಯಾರು ನಮ್ ಹಿಂದಿ ಗೊತ್ತಿಲ್ಲ ನನ್ನ ಮಗ ಜಲ್ದಿ ಕ್ಯಾಪ್ ಗೊತ್ತೈತೆ ಯಾರು ನೋಡ್ರಿ ಇವ್ರು ಫುಲ್ ಊಟ ಮಾಡೋಣ ನಾನು ನರಸಿಂಹಣ್ಣ ಕಾಳು ಕಟ್ಟಿ ನೋಡ್ರಿ ಬರೀ ಜಲ್ದಿ ಹಿಡಿದು ಸಾರು ಮಾಡೋದ್ ಕ್ಯಾಪ್ ಗೊತ್ತೈತಿ ನಮ್ಮ ನೋಡ ಇಲ್ಲ ಒಂದು ಬಸ್ ಆರನ್ ಮಾಡ್ರಿ ಊಟ ಕ್ಯಾಪ್ ಗೊತ್ತೈತಿ ಏನ್ ಮಾಡೋಣ ನಾನು ನರಸಿಂಹಣ್ಣ ಅದು ಏನ್ ಕರ್ಮ ಮಾಡಿದ್ದ ನಾವು ಕುಡಿಯೋದ್ ನಮ್ ನೀರು ಇದು ನಮ್ ಬಟ್ಟೆ ಸಾಯನಕ್ಕೆ ಈ ಯಾವ ನನ್ನ ಮಕ್ಕಳು ನಮ್ಗೆ ತೊಡಗಿಸ್ಕೊಂಡ್ರು ಜನ್ಮಾದವ್ರು ಕಷ್ಟ ಕೊಡ್ತಾವ್ರಲ್ಲ ನರಸಿಂಹಣ್ಣ ಏನ್ ನರಸಿಂಹಣ್ಣ ಅನ್ಬೇಡ 3 ಸಲ ಕೆರಿನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ ಹಲೋ ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪು ಮಾಡಿಲ್ಲ ಏನಿಲ್ಲ ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಿಮ್ಮನ್ನ ಹೇಳ್ತೀನಿ ನಮ್ಮನ್ನ ಯಾಕೆ ಉತ್ತರ ಮನೆ ಮಕ್ಕಳು ಮದುವೆ ಮಾಡ್ಬೇಕು ನಾವು ಕುಂದಾರ ಇಟ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ ನಿಮ್ಮ ಮಗು ನಾನು ಇಲ್ಲಿ ಸಿಕ್ಕೊಡ್ತೀನಿ ಕೈಲಿ ಹೋಗುತ್ತೆ ನರಸಿಂಹಣ್ಣ ಆಯ್ತು ನೋಡಿ ಅವ್ರು ಯಾರು ಅವ್ರು ಕುತ್ಕೊಂಡಿದ್ದಾರೆ ತಗೋಪ್ಪ ಅಂತ ಕಳಿಸಿರ ಸಾಚಿಗೆ ನರಸಿಂಹಣ್ಣ ಇದು ಕರೆನ್ಸಿ ಕಟ್ ಆಗ್ತಾ ಇದೆ ಬಿಡ್ರಿ ನಮ್ದು ಕರೆನ್ಸಿ ಫೋನ್ ಮಾಡಿರೋದು ನಾವ್ ಕಣ್ರಿ ಕರೆನ್ಸಿ ಕಟ್ ಆಗಕ್ಕೆ ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು ನರಸಿಂಹಣ್ಣ ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಏನ್ ಮಾಡೋಣ ಮನೆ ಒಳಗೆ ಹೋಗಿ ಅವ್ರು ಆಟಿಗೆ ಹೋಗ್ತಾರೆ ಇಲ್ಲಿ ಬಂದು ಏನ್ ಮಾಡೋಣ ಏನ್ ಮಾಡೋಣ ಇಲ್ಲಿ ಫೋನ್ ಮಾತಾಡ್ತಾ ಇರೋದು